ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಸರ್ ನಿಮ್ಮ ಇಂಟ್ರೊಡಕ್ಷನ್ ಸಾಂಗ್ ರಿಲೀಸ್ ಆಗ್ತಿದೆ. ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಯಾಕಂದ್ರೆ ಉಪ್ಪು ಸರ್ ಸಾಂಗ್ಗಳಂದ್ರೆ ಹಾಗೆ ಅಂದರೆ ಬೇರೆ ಬೇರೆ ಸ್ಟೈಲಲ್ಲಿ ಪ್ರೆಸೆಂಟ್ ಆಗ್ತಾ ಇರ್ತಾರೆ. ಈಗ ರಿಲೀಸ್ ಆಗೋ ಸಾಂಗಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಅಲ್ಲ, ನಾನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದು ನೋಡ್ತಾ ಇದ್ದೀನಿ. ಶೂಟ್ ಮಾಡಿದ್ರಲ್ಲ ಸರ್? ಹೌದು, ಇಲ್ಲ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದೊಂದೇ ಸಾಂಗು ನಾನು ನೋಡದೇ ಇರೋದು. ಶೂಟಿಂಗ್ ಮುಗಿಸ್ಕೊಂಬಂದ್ಮೇಲೆ ನಾನು ಯಾವುದೋ ಬೇರೆ ಕೆಲಸದಲ್ಲಿ ಬ್ಯುಸಿ ಆದೆ. ಚಂದ್ರು ಅವರು ತೆಲುಗು ಗಿಲ್ಗು ಅಲ್ಲೆಲ್ಲ ಓಡಾಡ್ತಾಯಿದ್ರು. ಆಮೇಲೆ ಅವ್ರದ್ದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು ತುಂಬ ಇತ್ತು. ಸೊ ಎಲ್ಲರೂ ಅಂದ್ಕೊಂಡಿದ್ದೇನೆಂದರೆ ಫೆಬ್ರವರಿ 14th ರಿಲೀಸ್ ಆಗುತ್ತೆ ಅಂತ. ಬಟ್ ಅದು ಯಾಕಂದ್ರೆ ಅವ್ರು ಎರಡೂ ಲ್ಯಾಂಗ್ವೇಜ್ ಪ್ಲ್ಯಾನ್ ಮಾಡಿರೋದ್ರಿಂದ ಆಮೇಲೆ ನನಗೆ ಗೊತ್ತಿರ್ತದೆ, ಯಾಕೆಂದ್ರೆ ಪೋಸ್ಟ್ ಪ್ರೊಡಕ್ಷನ್ ತುಂಬ ವರ್ಕ್ ಇದೆ. ಏನೋ ಎಡಿಟಿಂಗ್ ಇರ್ಬೋದು, RR ಇರ್ಬೋದು, ಆ ಕೆಲಸಗಳೆಲ್ಲ ತುಂಬ ಇರೋದ್ರಿಂದ ಈಗ ಏಪ್ರಿಲಲ್ಲಿ ಪ್ಲ್ಯಾನ್ ಮಾಡಿದಾರಂತೆ. ಸೊ ಎರಡು ಸೈಮಲ್ಟೇನಿಯಸ್ ಆಗಿ ಕನ್ನಡ ತೆಲುಗು ಎರಡೂ ರಿಲೀಸ್ ಮಾಡೋಕೆ ಅನ್ನೋದು ಅವ್ರ ಉದ್ದೇಶ. ಸೊ ಅದರಿಂದ ಇವಾಗ ನಾಡಿದ್ದು ಅಲ್ಲೂ ಒಂದು ಪ್ರೆಸ್ ಮೀಟ್ ಇದೆ ಆಂಧ್ರದಲ್ಲಿ, ಅದನ್ನು ಮಾಡಿ ಇದನ್ನು ಮಾಡಿ ಎರಡೂ ಸೈಮಲ್ಟೇನಿಯಸ್ ಆಗಿ ಪಬ್ಲಿಸಿಟಿ ಮಾಡಿ ಎರಡೂ ಕಡೆ ರಿಲೀಸ್ ಮಾಡಬೇಕು ಅನ್ನೋದು ಚಂದ್ರು ಅವ್ರ ಪ್ಲ್ಯಾನ್. ಸರ್, ಒಂದು ಗ್ಯಾಪ್ ಆಗಿತ್ತು, ಅಂದರೆ ಈಗ ಒಂದು ಗ್ಯಾಪ್ ಇದೆ. ಸೊ ಉಪೇಂದ್ರ ಅವ್ರ ತುಂಬ ಕಾಯ್ತಿದ್ದಾರೆ ಫ್ಯಾನ್ಸ್ ಕೂಡ. ಇದು ಈಗ ಡೇಟ್ ಪೋಸ್ಟ್ಪೋನ್ ಆಗಿತ್ತಲ್ಲ, ಸೊ ಮತ್ತೆ ಪೋಸ್ಟ್ಪೋನ್ ಆಗಬಾರ್ದು ಅಂತ ಕಾಯ್ತಿದ್ದಾರೆ. ಅದು ಚಂದ್ರು ಅವ್ರನ್ನೇ ಕೇಳಬೇಕು ನೀವು. ಇಲ್ಲ, ಮೋಸ್ಟ್ಲಿ ಏಪ್ರಿಲ್ ಒಳಗಡೆ ಮಾಡಲೇಬೇಕಾಗತ್ತೆ. ಆಲ್ಮೋಸ್ಟ್ ರೆಡಿ ಇದೆ ಇವಾಗ. ಸೊ ಏಪ್ರಿಲಲ್ಲಿ ಪಕ್ಕಾ ಆಗುತ್ತೆ. ನೀವು ಕೂಡ ಚುನಾವಣೆ ಸ್ಪರ್ಧಿಸ್ತಿದ್ರೆ ಒಂದು ವೇಳೆ ಎಲೆಕ್ಷನ್ ಅನೌನ್ಸ್ ಆಯಿತು ಅಂದರೆ ನೀತಿ ಸಂಹಿತೆ ಆವಾಗ ಕೂಡ ಅದು ಡೇಟ್ ಪೋಸ್ಟ್ಪೋನ್ ಆಗೋ ಸಾಧ್ಯತೆ ಇರುತ್ತಲ್ಲ? ಇಲ್ಲ, ಅದು ನಾನು ಕ್ಯಾಂಡಿಡೇಟ್ ಆಗಿದ್ದರೆ ಇದು ಬರುತ್ತೆ. ಆ್ಯಕ್ಚುಲಿ ಏನೋ ನಾನು ಕ್ಯಾಂಡಿಡೇಟ್ಸ್ನ ನಿಲ್ಲಿಸ್ತಾ ಇದ್ದೀನಿ. ಸೊ ಅದರಿಂದ ಆ ಸಮಸ್ಯೆ ಬರಲ್ಲ ಅಂದ್ಕೊಂಡಿದ್ದೀನಿ. ಪಕ್ಷದ ವರಿಷ್ಠರು ಅಂತ ಆಗ್ಬಿಡ್ತಾರೆ. ಪಕ್ಷದ ವರಿಷ್ಠರು ಮಾಡೋಂಗಿಲ್ವಾ? ಏನೋ ಗೊತ್ತಿಲ್ಲ. ಅದು ನೀವು ಚುನಾವಣೆ ಸ್ಪರ್ಧಿಸಿಲ್ಲ ಅಂತ ಅಂದರೆ ತೊಂದರೆ ಇಲ್ಲ ಸರ್? ಅದೇ ನೀವು ಒಂದು ವೇಳೆ ನೀವು ಸ್ಪರ್ಧಿಸಿದ್ರೆ ಹಾಗಾದ್ರೆ ನೀವು ಚುನಾವಣೆ ಸ್ಪರ್ಧಿಸ್ತಾ ಇಲ್ಲ ಸರ್? ಇಲ್ಲ, ನಾನು 28 ಜನನ ನಿಲ್ಲಿಸಬೇಕು ಅಂತ ಆ ಒಂದು ಪ್ರೋಸೆಸ್ಸೇ ನಡೀತಾ ಇದೆ. ಇಂಟರ್ವ್ಯೂ ಆಯಿತು, ಪ್ಲಸ್ ಒಂದು ಡೈರೆಕ್ಟ್ ಇಂಟ್ರಾಕ್ಷನ್ ಆಯಿತು, ಆಮೇಲೆ ಡಾಕ್ಯುಮೆಂಟೇಷನ್ ಚೆಕ್ಕಿಂಗ್ ಅದೆಲ್ಲ ನಡೀತಾ ಇದೆ. ಮೋಸ್ಟ್ಲಿ ಇವಾಗ ಸಂಡೇ ಇನ್ನೊಂದು ಸತಿ ಡಾಕ್ಯುಮೆಂಟ್ಸ್ ಎಲ್ಲ ಫೈನಲೈಸ್ ಆದ್ರ ಮೇಲೆ ಫೈನಲಾಗಿ ಅನೌನ್ಸ್ ಮಾಡ್ತೀನಿ. ಸರ್, ಈಗಿರುವಂಥ ಕಾಂಪಿಟೇಷನ್ ನಡುವೆ ನಿಮ್ಮ ಪ್ರಜಾಕೀಯದ ಅಭ್ಯರ್ಥಿಗಳು ಯಾವ ರೀತಿ ಮತದಾರರನ್ನು ತಲುಪುವಂಥ ಪ್ರಯತ್ನ ಆಗುತ್ತೆ? ಏನು ಚುನಾವಣೆ ಗೆಲ್ಲೋಕ್ಕೆ ತಂತ್ರ ಸರ್ ನಿಮ್ಮ ಬುದ್ಧಿವಂತಿಕೆಯಿಂದ? ಆಲ್ರೆಡಿ ಎಲ್ಲ ಪ್ರಚಾರ ಶುರು ಮಾಡಿದ್ದಾರೆ ಒಂದಷ್ಟು ಜನ. ಸೊ ಅದೇ ಇಲ್ಲಿ ಏನೋ ಇಟ್ ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ದಿ ಬಾಕ್ಸ್. ಇದು ಏನೋ ಇಲ್ಲಿ ತಂತ್ರಗಾರಿಕೆ ಇರ್ಬೋದು, ಅದು ಯಾವುದೂ ಇಲ್ಲ. ಇಲ್ಲಿರೋದು ನಾವು ಮುಂಚೆಯಿಂದ ಹೇಳಿದ್ವಿ, ಒಂದು ಸತ್ಯ ಅಷ್ಟೇ. ಏನು ಹೇಳಿ, ನನಗೆ ಬೇಕಾಗಿರೋದು ನಿಜವಾದ ಜನರಿಂದ ಬರಬೇಕು ಅಭ್ಯರ್ಥಿಗಳು. ಅವ್ರ ಹೆಸರಾಗಲಿ, ಅವ್ರು ಯಾವ ದೊಡ್ಡ ಹುದ್ದೆ ಇರ್ಬೋದು, ಅವ್ರು ಏನು ಫೇಮಸ್ ವ್ಯಕ್ತಿನ, ಇದನ್ನು ಯಾವುದೂ ನಾವು ನೋಡ್ತಾ ಇಲ್ಲ. ನಾವು ನೋಡ್ತಿರೋದು, ನಾವೊಂದು ಇದು ಮಾಡಿದ್ದೀವಿ, ಕೆಲವು ಕ್ವಶನ್ ಕೇಳಿದ್ದೀವಿ, ಈ ಥರ ಕೆಲಸ ಮಾಡೋಕ್ಕೆ ರೆಡಿನಾ, ನಮ್ದು ಈ ಸಿಸ್ಟಮಲ್ಲಿ ವರ್ಕ್ ಮಾಡ್ತೀವಿ, ಇದಕ್ಕೆ ರೆಡಿನಾ, ನೀವು ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡಬೇಕು, ರಿಪೋರ್ಟ್ಗಳು ಕೊಡಬೇಕು, ನಾಳೆ ಪಾರ್ಟಿಯಿಂದ ರಿಜೆಕ್ಟ್ ಮಾಡಿದ್ರೆ ನೀವು ರಿಸೈನ್ ಮಾಡಬೇಕು, ಈ ಥರದ್ದೆಲ್ಲ ಒಂದಷ್ಟು ಕಂಡೀಷನ್ಸ್ ಹಾಕಿ ನಾವು ತೊಗೊತಾ ಇದ್ದೀವಿ. ಓಕೆ ಸರ್, ಈಗ ಇಂಟರ್ವ್ಯೂ ಮಾಡಿಬಿಟ್ಟು ಎಲೆಕ್ಷನ್ಗೆ ಕ್ಯಾಂಡಿಡೇಟ್ಸ್ನ ಆಯ್ಕೆ ಮಾಡಿದ್ದೀವಿ ಅಂತ ಹೇಳಿ, ಯಾವ ರೀತಿ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಸರ್? ಅದೇ ಸೆಲೆಕ್ಷನ್ ಪ್ರೊಸೀಜರ್ ಅಂದರೆ ಫಸ್ಟು ನಾವು ಒಂದಷ್ಟು ಕ್ವಶನೇರ್ ಕೊಟ್ಟಿದ್ವಿ. ಆ ಕ್ವಶನೇರಲ್ಲಿ ಬೆಸ್ಟ್ ಆನ್ಸರ್ಸ್ ಯಾರು ಮಾಡಿದ್ರು ಅವ್ರನ್ನ ಕರೆಸಿದ್ದು ಒಂದು ಸತಿ ಪರ್ಸ್ನಲಾಗಿ ಮಾತಾಡಿದ್ವಿ. ಆಮೇಲೆ ಒಂದು ರಿಟರ್ನ್ ಟೆಸ್ಟ್ ಮಾಡಿದ್ವಿ ನಾವು. ಇದಿಷ್ಟು ಎಲ್ಲ ಸೇರಿಸಿ ಯಾರು ಬೆಸ್ಟ್ ಇದ್ದಾರೋ ಅವ್ರನ್ನ ಸಪ್ರೇಟ್ ಮಾಡಿ ಸೆಲೆಕ್ಟ್ ಮಾಡಿ ಅವ್ರಿಗೆ ಇವಾಗ ಡಾಕ್ಯುಮೆಂಟೇಷನ್ ಥರ ಕೇಳಿದ್ದೀವಿ. ಸೊ ಇದಾದಮೇಲೆ ಡಾಕ್ಯುಮೆಂಟೇಷನ್ ಎಲ್ಲ ಬಂದ್ರ ಮೇಲೆ ಅದೆಲ್ಲ ಪಕ್ಕ ಇದ್ರ ಮೇಲೆ ಅದ್ರ ಮೇಲೆ ನಾವು ನೆಕ್ಸ್ಟ್ ಅನೌನ್ಸ್ ಮಾಡ್ತೀವಿ. ಸರ್, ಒಂದಿಗಿರುವಂಥ ಪ್ರಕಾರ ಆಲ್ರೆಡಿ ಮಂಡ್ಯ ಚುನಾವಣೆ ಅಖಾಡ ರಂಗೇರಿರುವಂಥದ್ದು ಸರ್, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ಯಾಕಂದ್ರೆ ಇಬ್ಬರು ಚಿತ್ರರಂಗದವರು. ಇಲ್ಲ, ನಾನು ಕೂಡ ರಾಜಕಾರಣದ ಬಗ್ಗೆ ಇಲ್ಲ ನಾನು ರಾಜಕಾರಣದ ಬಗ್ಗೆ ರಾಜಕೀಯದ ಬಗ್ಗೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಮಾತಾಡಲ್ಲ. ಅದು ನನಗೆ ಗೊತ್ತಿಲ್ಲ. ಸೊ ಅದು ಏನು ನಡೀತಿದೆ, ಯಾವ್ದು ಸರಿ ಯಾವ್ದು ತಪ್ಪು ಜನ ನಿರ್ಧಾರ ಮಾಡ್ತಾರೆ. ಸುಮಲತಾ ಮೇಡಮ್ ಮತ್ತು ಸಿನಿಮಾ ರಂಗದವರಾಗಿ ಒಪಿನಿಯನ್ ಇಲ್ಲ, ನಾನಿವಾಗ ಒಬ್ಬ ಜನಸಾಮಾನ್ಯನಾಗಿ ಮಾತಾಡೋಕ್ಕಲ್ಲ. ನಾನೊಬ್ಬ ಒಂದು ಪಾರ್ಟಿ ಪ್ರೆಸಿಡೆಂಟ್ ಆಗಿ ನನ್ನದೇ ಒಂದು ಸಿದ್ಧಾಂತಗಳಿದೆ ಪ್ರಜಾಕೀಯದಲ್ಲಿ. ಸೊ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನಂದು ಏನು ಅಂತ ನಾನು ಹೇಳ್ತೀನಿ ಅಷ್ಟೇ. ಏನು ನನ್ನ ಪಕ್ಷದಲ್ಲಿ ಈ ಥರ ಮಾಡ್ತಾಯಿದ್ದೀವಿ, ನಾನು ಜನಸಾಮಾನ್ಯರನ್ನೇ ತೊಗೊಂಡಿದ್ದೀನಿ, ಅವರ ವಿಚಾರದ ಮೇಲೆ ತೊಗೊಂಡಿದ್ದೀನಿ, ಅವ್ರು ಈ ಥರ ವರ್ಕ್ ಮಾಡ್ತಾರೆ ಅನ್ನೋದ್ರ ಮೇಲೆ ನನ್ನ ಪ್ರಮೋಷನ್ ಇರುತ್ತೆ ಅಷ್ಟೇ. ನೀವು ಚುನಾವಣೆ ಕ್ಯಾಂಪೇನ್ಗೆ ಈ ಸರಿ ಹೋಗುವಂಥದ್ದು ಪ್ಲಾನ್ ಇದೆ ಸರ್? ಎಲ್ಲೆಲ್ಲಿ ಹೋಗ್ತೀರಾ, ಹೇಗೆ? ಇಲ್ಲ, ಖಂಡಿತ ಆಲ್ ಓವರ್ ಕರ್ನಾಟಕ ಹೋಗ್ತೀನಿ ನಾನು. ಈಗ ಫೈನಲ್ ಆಗಿದೆಯಾ ಸರ್? 28 ಕ್ಷೇತ್ರಗಳು ಎಲ್ಲೆಲ್ಲಿ ಯಾರ್ಯಾರು ಅಂತ ಫೈನಲ್ ಮಾಡಿ ಎಲ್ಲ ಆಗಿದೆಯಮ್ಮ. ಇವಾಗ ಅದೇ ಒಂದು ಫೈನಲ್ ಆಗಿ ಇವಾಗ ಅನೌನ್ಸ್ ಮಾಡೋದೊಂದು ಬ್ಯಾಲೆನ್ಸ್ ಇದೆ. ನನಗೆ ಡಾಕ್ಯುಮೆಂಟೇಷನ್ ಬಂದ್ರ ಮೇಲೆ ಪಕ್ಕ ಆಗುತ್ತೆ. ಆ್ಯಕ್ಚುಲಿ ನನಗೆ ಡಾಕ್ಯುಮೆಂಟೇಷನಲ್ಲಿ ಕೆಲವು ಪ್ರಾಬ್ಲಮ್ಗಳಾಗ್ಬೋದು. ಸೊ ಅದನ್ನು ನೋಡಿಕೊಂಡೇ ಮಾಡಬೇಕು ನಾನು.
ಓಕೆ ಸರ್, ಒಂದೇ ಒಂದು ಪೋಸ್ಟರಿಂದ ಸಿನಿಮಾ ಪ್ರಮೋಷನ್ ಮಾಡಿ ಗೆದ್ದವ್ರು ನೀವು. ಹಾಗಾಗಿ ಎಲೆಕ್ಷನ್ ಪ್ರಮೋಷನ್ಗೆ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೀರಾ ಅಂತ, ಯಾಕಂದರೆ ಔಟ್ ಆಫ್ ದಿ ಬಾಕ್ಸ್ ಹೋಗೋದ್ರಿಂದ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೀರಾ? ಇಲ್ಲ, ಔಟ್ ಆಫ್ ದಿ ಬಾಕ್ಸೇ ಇದು. ನಿಮಗೆ ಸತ್ಯ ಅನ್ಸರಿ ನೀವು ಪ್ರಮೋಷನ್ ಮಾಡಬೇಕು ಇದನ್ನು. ನಿಮಗೆ ಖಂಡಿತ ನಾನು ಹೇಳ್ತಿರೋದು ಸತ್ಯ, ಇದು ಬದಲಾವಣೆ ಬರುತ್ತೆ ಅನ್ನಂಗಿದ್ರೆ ಎಲ್ಲರೂ ಇದ್ರ ಬಗ್ಗೆ ಮಾತಾಡಬೇಕು. ಅದೊಂದೇ ಪ್ರಮೋಷನ್ ನಂಬಿರೋದು ನಾನು. ಏನಾಗುತ್ತೆ, ನಾನು ಆ ದಾರಿಲಿ ಹೋದರೆ ಮತ್ತೆ ಇನ್ನೊಂದು ರಾಜಕೀಯ ಪಾರ್ಟಿ ಆಗ್ತೀನಿ. ನಾನು ಆಲ್ರೆಡಿ ಇರೋದ್ರಿಂದ ನನ್ನ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅಲ್ಲಿ ಆಲ್ರೆಡಿ ಇದ್ದಾರೆ. ಸೊ ಅದೇ ದಾರಿ ಕರೆಕ್ಟ್ ಅನ್ಸಿದ್ರೆ ನಿಮಗೆಲ್ಲ ಹೆಂಗಿದ್ರು ನಿಮ್ಗೆ ಆಪ್ಷನ್ ಇದೆ. ನಾನು ಕಂಪ್ಲೀಟ್ಲಿ ಬೇರೆ ಆಪ್ಷನ್ ಕೊಡ್ತಿರೋದು ಇದು. ಸೊ ನೀವೇ ನಿರ್ಧಾರ ಮಾಡಬೇಕಿಲ್ಲಿ. ನೀವು ಕಂಟೆಸ್ಟ್ ಮಾಡ್ಬೋದಿತ್ತಲ್ಲ ಅಂತ ಯಾಕೆ ಮಾಡ್ತಿಲ್ಲ ಅನ್ನೋ ಪ್ರಶ್ನೆ. ಯಾಕಂದ್ರೆ ನಿಮಗೂ ಕೂಡ ರಾಜಕಾರಣದ ಬಗ್ಗೆ ಆಸಕ್ತಿ ಇರೋದ್ರಿಂದನೇ ಕ್ಷೇತ್ರಕ್ಕೆ ಬಂದಿರುವಂಥದ್ದು. ಇಲ್ಲ, ಖಂಡಿತ ನೀವು ಕಂಟೆಸ್ಟ್ ಮಾಡ್ತೀರಿ? ಇಲ್ಲ, ನಾವು ನೋಡಿ ಮೊದಲನೇದಾಗಿ ಹೇಳಿರೋದೇ ಎಲೆಕ್ಷನ್ ಗೆದ್ರ ಮೇಲೆ ಕಂಪ್ಲೀಟ್ ಫ್ರೀ ಇರಬೇಕು ಅಂತ. ಬೇರೆ ಯಾವ ಕೆಲಸ ಮಾಡೋಂಗಿಲ್ಲ. ಅವ್ರು 9 to 6 ವರ್ಕ್ ಮಾಡಬೇಕು, ರಿಪೋರ್ಟ್ಗಳು ರೆಡಿ ಮಾಡಬೇಕು, ಟ್ರಾನ್ಸ್ಪರೆಂಟಾಗಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕು, ಅದನ್ನು ವರದಿ ಕೊಡಬೇಕು ಜನರ ಮುಂದೆ. ಅಲ್ಲಿ ಕರೆಕ್ಷನ್ ಪ್ರೋಸೆಸ್ ಇರುತ್ತೆ, ರಿಜೆಕ್ಷನ್ ಪ್ರೋಸೆಸ್ ಇರುತ್ತೆ. ಇದನ್ನು ಮಾಡೋದಕ್ಕೂ ಒಬ್ಬರು ಬೇಕು ಆ್ಯಕ್ಚುಲಿ ಪಕ್ಷದಲ್ಲಿ. ಆ ಕೆಲಸನೂ ನಾನು ಮಾಡಬೇಕಾಗಿದೆ. ಯಾಕಂದ್ರೆ ನಾನು ಒಂದು ಏರಿಯಾ ಕಾನ್ಸಂಟ್ರೇಟ್ ಮಾಡಿಬಿಟ್ರೆ ಈ ಕೆಲಸಗಳು ಮಾಡೋರು ಇರಲ್ಲ. ಸೊ ಅದಕ್ಕೆ ಇವಾಗ ಈ ಕೆಲಸ ಮಾಡ್ತೀನಿ. ಮುಂದೆ ಬರೋ ವಿಧಾನಸಭಾ ಚುನಾವಣೆಯಲ್ಲಿ ಖಂಡಿತ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಒಂದು ವೇಳೆ ಸುಮಲತಾ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಮಂಡ್ಯದಲ್ಲಿ ಬೆಂಬಲ ಕೊಡ್ತೀರಾ ಸರ್ ನಿಮ್ಮ? ಅಲ್ಲ, ಹಾಗಲ್ಲ. ಇದು ಏನೋ ಯಾರೋ ಬಂದು ನಂಗೆ ಸೇರ್ಕೊಳ್ಳೋಕ್ಕಾಗಲ್ಲ. ಇದಕ್ಕೊಂದು ಪ್ರೊಸೀಜರ್ ಇದೆ. ಇದಕ್ಕೆ ನಾವು ಕರೆದಿದ್ದೀವಿ, ಏನೋ ಕೆಲವು ಕ್ವಶನ್ ಆ್ಯಂಡ್ ಆನ್ಸರ್ ಮಾಡಬೇಕು, ಆಮೇಲೆ ಕೆಲವು ರಿಟರ್ನ್ ಟೆಸ್ಟ್ಗೆ ಇದಾಗಬೇಕು. ಈ ಎಲ್ರಿಗೂ ಒಂದೇ ಥರ ಮಾಡ್ತಿರೋದಿಲ್ಲ. ಇವ್ರು ಯಾರಿಗೋ ಮತ ಜಾಸ್ತಿ ಬರುತ್ತೆ, ಇವ್ರು ಫೇಮಸ್ ಇರೋಂದ್ರೆ ಅವ್ರನ್ನ ಡೈರೆಕ್ಟ್ ಎಂಟ್ರಿ ಕೊಡೋದು ಆ ಥರ ಮಾಡ್ತಾ ಇಲ್ಲ. ಯಾಕಂದರೆ ಒಂದು ಪ್ರೊಸೀಜರ್ ಅಂದರೆ ಪ್ರೊಸೀಜರ್ ಅಷ್ಟೇ. ಇದನ್ನು ನಾವು ಫಾಲೋ ಮಾಡಬೇಕು ಅಂತಲೇ ಮಾಡ್ತಾ ಇರೋದು. ಇದು ಯಾವತ್ತೂ ಹಂಗೆ ಇರುತ್ತಿದ್ದು. ಸೊ ಇಂಟ್ರೆಸ್ಟ್ ಇರೋರು ಬರ್ಬೋದು ಇಲ್ಲಿಗೆ. ಸೊ ಇಲ್ಲಿ ನಾನು ಕರೆಯುವಂಥದ್ದಲ್ಲ ಇದು. ನಿಮ್ಗಳಿಗೆ ಇಂಟ್ರೆಸ್ಟ್ ಇಟ್ಟು ಬರಬೇಕಿಲ್ಲಿ. ನಾನು ಈ ಕೆಲಸ ಮಾಡೋಕ್ಕೆ ರೆಡಿ, ನಾನು ಈ ಥರ ಮಾಡ್ತೀನಿ ಅಂತ. ಅದು ಈ ಇದರಲ್ಲಿ ಮಾಡ್ತಿರೋದು. ಸರ್, ಹೆಂಗೆ ಅಭ್ಯರ್ಥಿಗಳನ್ನ ಪ್ಲೇಸ್ ಮಾಡ್ತೀರಾ? ಮೀನ್ಸ್ ಆಯಾ ಕ್ಷೇತ್ರದವರು ಅಲ್ಲಿಗೆ ಅಂತನಾ, ಅಥವಾ ಈಗ ರೈತರ ಬಗ್ಗೆ ಗೊತ್ತಿರೋರ್ನ ಇದು ಜಿಲ್ಲೆಗೆ ಆ ಥರ ಏನಾದರೂ ಹೆಂಗೆ ಮಾಡ್ತಿದ್ದೀರಾ? ಇಲ್ಲಮ್ಮ, ಪ್ಲೇಸ್ಮೆಂಟ್ ಮೋಸ್ಟ್ ಆಫ್ ದಿ ಪೀಪಲ್ಲು ಆ ಏರಿಯಾಯಿಂದ ಬಂದವ್ರನ್ನೇ ಮಾಡ್ತಾ ಇದ್ದೀವಿ. ಕೆಲವ್ರಿಗೆ ಏನಂದರೆ ಕೆಲವು ಬೇರೆ ಕ್ಷೇತ್ರದ ನಂಗೆ ತುಂಬ ಇದಿದೆ, ನಾನು ಅಲ್ಲಿ ಕೆಲಸ ಮಾಡಬೇಕು ಅಂತಿರೋರ್ಗೆ ಅಲ್ಲಿ ಇದು ಆಪ್ಷನ್ ಕೊಡ್ತಿದ್ದೀವಿ. ಬಟ್ ಇಲ್ಲಿ ನಾವೊಂದು ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲಿ ಹೆಂಗೆ ಅಂದರೆ, ಇವಾಗ ಪ್ರತಿ ಸತಿ ಏನಂದರೆ ನಾನು ಏನು ಮಾಡ್ತೀನಿ, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ನಾವಿಲ್ಲಿ ಕೇಳ್ತಿರೋದು ಹೇಗೆ ಮಾಡ್ತೀಯಾ ಅಂತ. ಫಸ್ಟ್ ಆಫ್ ಆಲ್ ಹೇಗೆ ಕೆಲಸ ಮಾಡ್ತೀರಿ ಹೇಳಿ, ಏನು ಮಾಡ್ತೀರಿ ಅನ್ನೋದು ಸೆಕೆಂಡ್ರಿ. ಅರ್ಥ ಆಯ್ತಾ? ಹೇಗೆ ಮಾಡ್ತೀರಾ ಅಂತ ಬಂದಾಗ ಇದಿಷ್ಟು ಬರುತ್ತೆ. ಏನು ಹೇಳಿ, ಅವ್ರು ಹೇಗೆ ಅಲ್ಲಿ ಜನಸಂಪರ್ಕ ಫಸ್ಟ್ ಬೆಳೆಸ್ತಾರೆ, ಜನರಿಂದ ಫೀಡ್ಬ್ಯಾಕ್ ಹೆಂಗೆ ತೊಗೊತಾರೆ, ಏನು ಇದನ್ನು ತೊಗೊಂಡೋಗಿ ಅಡ್ಮಿನಿಸ್ಟ್ರೇಷನಲ್ಲಿ ಹೆಂಗೆ ಇಡ್ತಾರೆ, ಸೊ ಅದ್ರದ್ದು ರಿಪೋರ್ಟ್ ಹೆಂಗೆ ಕೊಡ್ತಾರೆ, ಈ ಒಂದು ಪ್ರೊಸೀಜರ್ ಇದೆ. ಸೊ ಆ ಥರ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇರೋದು. ನಿಮ್ಮ ಕ್ಲೋಸ್ ಸರ್ಕಲ್ಲು ಅಥವಾ ಸ್ನೇಹಿತರು? ಅಲ್ಲ, ಚಂದ್ರು ಅವ್ರು ಬೈತಾರೆ ಅನ್ಸುತ್ತೆ. ಇಲ್ಲಿ ಬಂದು ಇವರೇನಿದು ಪ್ರಜಾಕೀಯ ಮಾಡ್ಕೊಂಡಿದ್ದಾರೆ. ಸರ್, ಚಂದ್ರು ಅವರೇ ಬಿಡ್ತಾ ಇಲ್ಲ ಇವರು. ಸರ್, ಇವಾಗ ಆಲ್ರೆಡಿ ಎಲ್ಲರೂ ಪ್ರಚಾರ ಕಾರ್ಯ ಶುರು ಮಾಡಿದ್ದಾರೆ. ನೀವಿನ್ನೂ ಫೈನಲ್ ಮಾಡಬೇಕಾಗಿದೆ. ಅದಾದ್ಮೇಲೆ ಪ್ರಚಾರಕ್ಕೆ ಇನ್ನೂ ಟೈಮ್ ಇದೆ ಅನ್ನಿಸ್ತಿದ್ಯಾ ನಿಮಗೆ ಅಂತ? ಬಿಕಾಸ್ ಎಲ್ಲರೂ ಪ್ರಚಾರ ಕಾರ್ಯ ಶುರು ಮಾಡಿಬಿಟ್ಟಿದ್ದಾರಲ್ಲ. ಅಲ್ಲ, ಪ್ರಚಾರ ಅಂದ್ರೇನು? ನಾನು ಎಲೆಕ್ಷನ್ ನಿಲ್ತಿದ್ದೀನಿ, ಗೆಲ್ಸಿ ಅನ್ನೋದು ಅಷ್ಟೇ. ಆದರೆ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಪ್ರಚಾರ. ನನ್ನ ಪ್ರಚಾರ ಇದೆ. ನಾನು ಮಾಡ್ತಿರೋ ವರ್ಕ್ ಪ್ರೋಸೆಸ್ಸೇ ಪ್ರಚಾರ. ನಂದಿದೆಲ್ಲವೂ ಪ್ರಚಾರ ಆಗುತ್ತೆ. ರಿಟರ್ನ್ ಎಕ್ಸಾಮ್ ಮಾಡಿರೋ ಪ್ರಚಾರ ಆಗುತ್ತೆ. ಅವ್ರು ಬರೆದಿರೋ ಆನ್ಸರ್ ಶೀಟ್ ಪ್ರಚಾರ ಆಗುತ್ತೆ. ಸೊ ನಾವು ಯಾವ ಥರ ವರ್ಕ್ ಮಾಡ್ತೀವಿ ಅನ್ನೋ ಇದೇ ಪ್ರಚಾರ ನನಗೆ. ಸುಮ್ಮನೆ ಬಂದು ನಾನು ನಿಂತ್ಕೊಂಡು ನಾನು ಏನೋ ಮಾಡ್ತೀನಿ, ನಾನು ಗೆಲ್ಸಿ ಅನ್ನೋದು ನನಗೆ ಅದು ಪ್ರಚಾರ ಅಂತ ಅನ್ಸೋದೇ ಇಲ್ಲ ನನ್ನ ಪ್ರಕಾರ. ಸರ್, ಫೈನಲಿ ಆಗಿ ಯಾವ ರೀತಿ ಮತಯಾಚನೆ ಮಾಡ್ತಾರೆ ನಿಮ್ಮ ಅಭ್ಯರ್ಥಿಗಳು? ಈಗ ಒಂದು ಕ್ಷೇತ್ರಕ್ಕೆ ಹೋದಾಗ ಹೆಂಗೆ ಪ್ರೆಸೆಂಟ್ ಮಾಡ್ಕೋತಾರೆ ಅವರು? ಸೊ ಎಲ್ಲ ಅಭ್ಯರ್ಥಿಗಳ ಜೊತೆ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ತೀರಾ ಹೋಗಿ? ಹೌದೌದು, ನಾನು ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ಖಂಡಿತ ಎಲ್ಲರನ್ನೂ ಮೀಟ್ ಮಾಡ್ತಾ ಇದ್ದೀನಿ. ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಆದಂಥ ಒಂದಷ್ಟು ಸಂಘಟನೆಗಳೆಲ್ಲ ಗೊತ್ತೇ ಇದೆ. ಒಂದು ಹಂತದಲ್ಲಿ ನಮ್ಮ ಕೈ ಮೀರಿ ಹೋಗಿತ್ತು ಅನ್ನೋ ಪರಿಸ್ಥಿತಿ ಉಂಟಾಗಿದೆ. ಅವಾಗ ಅಭಿನಂದನ್ ಅವರಲ್ಲಿ ಸಿಗಾಕೊಂಡ್ರು. ಅವರಿಗೆ ಒಂದು ಟ್ವೀಟ್ ಮಾಡಿದ್ದೆ, ಈ ರಕ್ತ ನನ್ನದು, ಈ ಮನಸ್ಸಿನ ಮೇಲೆ ಆದ ಗಾಯ, ಒಂದು ಬಲಿಷ್ಠವಾದ ದೇಶ ಕಟ್ಟೋಣ ಅಂತ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಅಂದರೆ ಆ ಪರಿಸ್ಥಿತಿ ಒಂದು ಶುರುವಾಯ್ತಲ್ಲ, ಅಂತ ಪರಿಸ್ಥಿತಿ ಉದ್ಭವ ಆಯ್ತಲ್ಲ, ಅದಕ್ಕೆ ಏನು ಕಾರಣ ಅಂತ ನಿಮ್ಮ ಪ್ರಕಾರ ಹೇಳ್ತಾರೆ? ಅಲ್ಲ, ನಾನು ಅದಕ್ಕೆ ಅಲ್ವ ಈ ಪ್ರಜಾಕೀಯ ಮಾಡ್ತಿರೋದೇ. ಬಿಕಾಸ್ ರಾಜಕೀಯನೇ ಮೇಯ್ನ್ ಕಾರಣ ಇಲ್ಲಿ. ಸೊ ಯಾವಾಗ ಹೆಡ್ ಸರಿ ಇರೋಲ್ಲ, ಟೋಟಲ್ ಬಾಡಿನೇ ಸರಿ ಇರೋಲ್ಲ. ಹೆಡ್ ಆಫೀಸೇ ಪ್ರಾಬ್ಲಮ್ ಇಲ್ಲಿ. ನಮ್ಮ ಈ ಮೇಯ್ನ್ ಸ್ಟ್ರಕ್ಚರೇ ಪ್ರಾಬ್ಲಮ್ ಇರೋದ್ರಿಂದನೇ ಇಷ್ಟೆಲ್ಲ ಆಗ್ತದೆ. ಇವಾಗ ನೋಡಿ, ನಿಮ್ಗೆಲ್ಲರಿಗೂ ಗೊತ್ತಿದೆ ಇದು. ಯಾಕಂದರೆ ಹಣ ಖರ್ಚು ಮಾಡಿ ಎಲೆಕ್ಷನ್ ಗೆಲ್ಲೋದು ತಪ್ಪು, ಆದರೂ ಕರೆಕ್ಟ್ ಅಂತ ಒಪ್ಕೊಂಡಿದ್ದೀವಿ ನಾವು. ಜಾತಿ ಧರ್ಮಗಳ ಬಗ್ಗೆ ಮಾತಾಡೋದು ತಪ್ಪು, ಅದು ಸಂಬಂಧ ಇಲ್ಲ ಅವ್ರಿಗೆ, ಆದರೂ ಒಪ್ಕೊಂಡಿದ್ದೀವಿ ನಾವು. ಸೊ ದೊಡ್ಡ ದೊಡ್ಡ ವ್ಯಕ್ತಿಗಳು, ಫೇಮಸ್ ವ್ಯಕ್ತಿಗಳು ಮಾತ್ರ ಬರಬೇಕು ಅನ್ನೋದನ್ನು ನಾವು ಅದನ್ನು ಒಪ್ಕೊಂಡಿದ್ದೀವಿ. ಅಲ್ಲ, ಇಲ್ಲಿ ನಾನು ಹೇಳಿದ್ದು ದೊಡ್ಡ ವ್ಯಕ್ತಿ, ಫೇಮಸ್ ವ್ಯಕ್ತಿ ಅನ್ನೋದಕ್ಕಿಂತ ಅವ್ನು ಕೆಲಸ ಮಾಡ್ತಾನೆ. ಅವನು ಯಾವ ಥರ ಕೆಲಸ ಮಾಡ್ತಾನೆ. ಇವಾಗ ನನ್ನ ಪ್ರಕಾರ ಅವ್ನ ಫೆಸಿಲಿಟಿನೇ ತೊಗೊಳಂಗಿಲ್ಲ. ಇವಾಗ ಬಸ್ಸಲ್ಲಿ ಓಡಾಡಿ ಕೆಲಸ ಮಾಡೋಕೆ ಅಂದ್ಕೊಳ್ಳಿ, ಯಾರಿಗಾರ ಸಾಧ್ಯನಾ ಅದು? ಬೇರೆಯವ್ರಿಗೆ ಬರೋದೇ ಇಲ್ಲ ಅಂಥವ್ರು ನಮ್ಮ ಹತ್ರ.
ಯಾಕಂದರೆ ನೀವು ಜನಸಂಪರ್ಕ ಅಂದರೆ ಬಸ್ಸಲ್ಲಿ ಓಡೋದು ಒಂದು ಸಂಪರ್ಕನೇ ಆಗುತ್ತೆ. ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಬೇಕು, ಅವ್ನು ಯಾವುದೋ ಹಳ್ಳಿಲಿ ಇಳಿಬೇಕು, ಅಲ್ಲಿಂದ ಅವ್ನು ಯಾವುದೋ ಹಳ್ಳಿಗೆ ಹೋಗ್ಬೇಕು ಅಂದರೆ ಕಾರಲ್ಲಿ ಜೈ ಅಂತ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಒಂದಷ್ಟು ಜನ ನಾನು ಜನಗಳು ಭೇಟಿ ಮಾಡಿಬಿಟ್ಟೆ ಅನ್ನೋದಲ್ಲ ಅದು. ನಿಜವಾದ ಈ ಥರ ಹೋದಾಗ ನಿಜವಾದ ಜನ ಏನು ಕಷ್ಟಪಡ್ತೀನಿ ಅಂತ ಗೊತ್ತಾದಾಗಲೇ ಅವನು ಅದಕ್ಕೆ ಸೊಲ್ಯೂಷನ್ ಹುಡುಕ್ತಾನೆ, ಅದ್ರ ಬಗ್ಗೆ ಮಾತಾಡ್ತಾನೆ. ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಸರಿ ಇಲ್ಲ, ಇಲ್ಲರಿ ನೀರಿಲ್ಲ, ಇಲ್ಲಿ ರಸ್ತೆ ಇಲ್ಲ ಅಂತ ಮಾತಾಡಬೇಕು ಅಂದರೆ ಅವನಿಗೆ ಸಂಪೂರ್ಣ ನಾವು ಅದನ್ನು ಮಾಡ್ತಾಯಿದ್ದೀವಿ ಅಷ್ಟೇ. ಅದೇ ಸರ್, ಅಭಿನಂದನೆ ಸರ್. ಅದೇ ಇವಾಗ ಹೇಳಿದ್ನಲ್ಲ, ಏಪ್ರಿಲ್ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅವರು. ಏಪ್ರಿಲಲ್ಲಿ ರಿಲೀಸ್ ಆಗುತ್ತೆ ಆ್ಯಕ್ಚುಲಿ. ಅದಕ್ಕೆ ಮುಂಚೆ ಏನೋ ಕೆಲವು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ನಡೀತಾ ಇರಬೇಕಾಗಿ. ಐ ಲವ್ ಯು. ಥ್ಯಾಂಕ್ ಯು.